ಮೊದಲನೇದಾಗಿ ಲೋಕ 9ನೇ ಅಧ್ಯಾಯ 1 ರಿಂದ 6ನೇ ವಚನವರೆಗೂ ಓದ್ಬೇಕಂತ ಗೌರ್ಮೆಂಟ್ ಸಿಸ್ಟರ್ ಕೇಳ್ಕೊಂತೀನಿ. ಗೌರ್ಮೆಂಟ್ ಸಿಸ್ಟರ್, ಗೌರ್ಮೆಂಟ್ ಸಿಸ್ಟರ್, ಹಲೋ, ಸಿಸ್ಟರ್, ಹಲೋ. ಹೇಳಿ ಲೋಕ ಬ್ರದರ್. ಲೋಕ 9ನೇ ಅಧ್ಯಾಯ 1 ರಿಂದ 6ನೇ ವಚನ. ಓಕೆ ಬ್ರದರ್. ಆತನು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲಾ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಅಧಿಕಾರಗಳನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ದಾರಿಗೆ ಏನು ತಕೊಂಡು ಹೋಗಬೇಡಿರಿ. ಕೋಲು, ಹಸಿಬೆ, ಬುತ್ತಿ, ಹಣ ಬೇಡ. ಎರಡಗಳಿಂದಿರಬಾರದು. ಇದಲ್ಲದೆ ನೀವು ಯಾವ ಮನೆ ಕೊಂಡರೂ ಅಲ್ಲೇ ಇರ್ರಿ, ಅಲ್ಲಿಂದಲೇ ಹೊರಡಿರಿ. ಮತ್ತು ಯಾವ ಊರಿನವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ಆ ಊರನ್ನು ನೀವು ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ. ಅದು ಅವರಿಗೆ ವಿರೋಧವಾಗಿ ಸಾಕ್ಷಿಯಾಗಲಿ ಅಂದನು. ಆಗ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರುತ್ತಾ ರೋಗಿಗಳಿಗೆ ವಾಸಿ ಮಾಡುತ್ತಾ ಗ್ರಾಮಗಳಲ್ಲೆಲ್ಲ ಸಂಚರಿಸಿದರು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಯೇಸು ಕ್ರಿಸ್ತರು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದ್ಬಿಟ್ಟು ಅವ್ರಿಗೆ ದೆವ್ವಗಳನ್ನು ಬಿಡಿಸೋದಕ್ಕೆ ಮತ್ತೆ ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಮತ್ತೆ ಅಧಿಕಾರಗಳನ್ನು ಕೊಡ್ತಾರೆ. ಮತ್ತೆ ದೇವರ ರಾಜ್ಯದ ವಿಷಯವನ್ನು ಎಲ್ಲರಿಗೂ ಸಾರಕ್ಕೆ ಮತ್ತೆ ಯಾರು ಸ್ವಸ್ಥರಾಗಿ ಇಲ್ಲದೆ ಇರ್ತಾರೋ ಅವ್ರಿಗೆ ಸ್ವಸ್ಥ ಮಾಡೋದಿಕ್ಕೆ ಅವ್ರನ್ನ ಕಳಿಸ್ತಾರೆ. ಅವಾಗ ಯೇಸು ಕ್ರಿಸ್ತರು ಈ ಅಪೊಸ್ತಲರನ್ನೆಲ್ಲ ಕಳಿಸ್ತಿರ್ಬೇಕಾದ್ರೆ ಅವ್ರಿಗೆ ಏನಂತಂದ್ರೆ, ನೀವು ದಾರಿಗೆ ನೀವು ಹೋಗ್ತಿರ್ಬೇಕಾದ್ರೆ ನೀವು ಏನನ್ನು ತಗೊಂಡ್ ಹೋಗ್ಬಾರ್ದು. ಕೋಲು, ಹಸಿಬೆ, ಬುತ್ತಿ, ಹಣ ಇದ್ಯಾವುದು ತಗೊಂಡ್ ಹೋಗ್ಬಾರ್ದು. ಮತ್ತೆ ಎರಡೆರಡು ಬಟ್ಟೆ ತಗೊಂಡ್ ಹೋಗ್ಬಾರ್ದು ಅಂತಂತಾರೆ. ಮತ್ತೆ ನೀವು ಯಾವ ಮನೆಯಲ್ಲಿ ಇರ್ತೀರೋ ಆ ಮನೆಯಲ್ಲೇ ನೀವು ಇರ್ರಿ ಅಂತ ಅಂತಾರೆ. ಮತ್ತೆ ಯಾರಾದ್ರೂ ಅಥವಾ ಯಾವ ಊರಿನವರಾದ್ರೂ ನಿಮ್ಮನ್ನು ಒಳಗೆ ಸೇರಿಸ್ಕೊಂಡಿಲ್ಲ ಅಂದ್ರೆ ನೀವು ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಅಲ್ಲೇ ಒರೆಸ್ಬಿಟ್ಟು ಬನ್ರಿ ಅಂತ ಅಂತಾರೆ. ಇದು ಅವರ ವಿರೋಧವಾಗಿ ಒಂದು ಸಾಕ್ಷಿಯಾಗಿರತ್ತೆ ಅಂತ ಅಂತಾರೆ. ಮತ್ತೆ ಅವಾಗ ಯೇಸು ಕ್ರಿಸ್ತರು ಈ ತರ ಅಂದ ಆಮೇಲೆ ಶಿಷ್ಯರೆಲ್ಲ ಹೊರಟ್ಬಿಟ್ಟು ಎಲ್ಲಾ ಕಡೆ ಸುವಾರ್ತೆ ಸಾರೋದಿಕ್ಕೆ ಹೋಗ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 9ನೇ ಅಧ್ಯಾಯ 7 ರಿಂದ 8ನೇ ವಚನದವರೆಗೂ 7 ರಿಂದ 9ನೇ ವಚನದವರೆಗೂ ಶಕುಂತಲಮ್ಮಾಜಿ ಓದ್ಬೇಕಂತ ಕೇಳ್ಕೊಂತೀನಿ. ಅರಸನಾದ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿದ್ದು. ಹೀಗಿರಲಾಗಿ ಉಪರಾಜ್ಯನಾದ ಹೆರೋದನು ನಡೆದ ಸಂಗತಿಗಳನ್ನೆಲ್ಲ ಕೇಳಿ ಬಹಳವಾಗಿ ಕಳವಳ ಪಡುವವನಾದನು. ಯಾಕಂದರೆ ಸತ್ತಿದ್ದ ಯೋಹಾನನು ತಿರುಗಿ ಬದುಕಿ ಬಂದಿದ್ದಾನೆಂದು ಕೆಲವರು, ಎಲಿಯನು ಕಾಣಿಸಿಕೊಂಡನೆಂದು ಕೆಲವರು, ಪೂರ್ವದ ಪ್ರವಾದಿಗಳಲ್ಲಿ ಯಾವನು ಒಬ್ಬನು ಎದ್ದಿದ್ದಾನೆಂದು ಕೆಲವರು ಹೇಳಿಕೊಳ್ಳುತ್ತಿದ್ದರು. ಆದರೆ ಹೆರೋದನು ಯೋಹಾನನನ್ನು ನಾನೇ ತಲೆ ಹೊಯ್ದಿದ್ದೇನಷ್ಟೇ. ಇವನ್ಯಾರು? ಇವನ ವಿಷಯವಾಗಿ ಆಶ್ಚರ್ಯಕರವಾದ ಸಂಗತಿಗಳನ್ನು ಕೇಳುತ್ತೇನಲ್ಲ ಎಂದು ಹೇಳಿದನು. ಹೇಳಿ ಅವನನ್ನು ನೋಡಬೇಕೆಂದು ಪ್ರಯತ್ನಿಸಿದನು. ಥ್ಯಾಂಕ್ ಯು ಅಜ್ಜಿ.
ಹ, ಈಗ ಈ ಎಲ್ಲ ಸಂಗತಿ ಹೆರೋದಿನ ಕಿವಿಗೆ ಬೀಳತ್ತೆ. ಅವರು ಈ ಸಂಗತಿ ಎಲ್ಲ ಕೇಳ್ಬಿಟ್ಟು ಅವರು ಕಳವಳ ಪಡ್ತಾರೆ. ಯಾಕಂದ್ರೆ ಸತ್ತಿದ್ದ ಯೋಹಾನನು ತಿರ್ಗಿ ಬಂದಿದ್ದಾರೆ ಅಂತ ಕೆ- ಕೆ- ಆ, ಆ, ತಿರ್ಗಾ ಬಂದಿದ್ದಾರೆ ಅಂತ, ಮತ್ತೆ ಇನ್ ಕೆಲವರು ಎಲಿಯನು ಓ, ಎಲಿಯನು ಕಾಣಿಸ್ಕೊಂಡ್ರು ಅಂತ, ಮತ್ತೆ ಇನ್ ಕೆಲವರು ಪೂರ್ವದ ಪ್ರವಾದಿಗಳಲ್ಲಿ ಯಾರೋ ಒಬ್ರು ಎದ್ದಿದ್ದಾರೆ ಅಂತ ಅಂತಿದ್ರು. ಅದಕ್ಕೆ ಹೆರೋದನು ಯೋಹಾನನನ್ನು ನಾನೇ ಸಾಯಿಸಿದೀನಲ್ಲ, ಮತ್ತೆ ಇವ್ರು ಯಾರು ಇವ್ರು ಯಾರು ಅಂತ ಅವ್ರಿಗೆ ಪ್ರಶ್ನೆ ಬರುತ್ತೆ. ಮತ್ತೆ ಅವ್ರಿಗೆ ಆಶ್ಚರ್ಯವಾಗ್ಬಿಟ್ಟು ನಾನು ಇವರನ್ನು ನೋಡ್ಲೇಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಥ್ಯಾಂಕ್ ಯು ಅಜ್ಜಿ. ಈಗ ಲೋಕ 9ನೇ ಅಧ್ಯಾಯ 10ರಿಂದ 17ನೇ ವಚನವರೆಗೂ ಸರಳ ಶಿಕ್ಷೆ ಓದ್ಬೇಕಂತ ಕೇಳ್ತೀನಿ. ಯೇಸು 5,000 ಜನರಿಗೆ ಊಟ ಮಾಡಿಸಿದ್ದು. ಇತ್ತಲಾಗಿ ಅಪೊಸ್ತಲರು ಹಿಂತಿರುಗಿ ಬಂದು ತಾವು ಮಾಡಿದ್ದನ್ನೆಲ್ಲ ಯೇಸುವಿಗೆ ವಿವರವಾಗಿ ಹೇಳಲು ಆತನು ಅವರನ್ನು ಬೇತ್ಸಾಯಿದವೆಂಬ ಊರಿಗೆ ವಿಂಗಡವಾಗಿ ಕರಕೊಂಡು ಹೋದನು. ಆದರೆ ಜನರ ಗುಂಪು ಇದನ್ನು ತಿಳಿದು ಆತನ ಹಿಂದೆ ಹೋಗಲು ಆತನು ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿ ದೇವರ ರಾಜ್ಯದ ವಿಷಯವಾಗಿ ಅವರ ಸಂಗಡ ಮಾತಾಡಿ ಕ್ಷೇಮ ಬೇಕಾದವರಿಗೆ ವಾಸಿ ಮಾಡಿದನು. ಹೊತ್ತು ಹಿಡಿಯುತ್ತಾ ಬಂತು. ಆ 12 ಮಂದಿ ಶಿಷ್ಯರು ಆತನ ಬಳಿಗೆ ಬಂದು, ಈ ಗುಂಪಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಇಳುಕೊಂಡು ಊಟಕ್ಕೆ ಬೇಕಾದ ಪದಾರ್ಥಗಳನ್ನು ದೊರಕಿಸಿಕೊಳ್ಳಲಿ. ನಾವು ಇಲ್ಲಿ ಅಡವಿಯ ಸ್ಥಳದಲ್ಲಿ ಇದ್ದೇವಲ್ಲ ಎಂದು ಆತನಿಗೆ ಹೇಳಲಾಗಿ, ಆತನು ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮ್ಮಲ್ಲಿ 5 ರೊಟ್ಟಿ 2 ಮೀನು ಹೊರತು ಹೆಚ್ಚೇನೂ ಇಲ್ಲ. ನಾವು ಹೋಗಿ ಈ ಜನರಿಗೆಲ್ಲ ಆಹಾರವನ್ನ ಕೊಂಡುಕೊಳ್ಳಬೇಕೋ ಅಂದರು. ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ ಇದ್ದರು. ಆಗ ಆತನು ತನ್ನ ಶಿಷ್ಯರಿಗೆ, ಇವರನ್ನು ಒಂದೊಂದು ಪಜ್ಞೆಗೆ ಹೆಚ್ಚು ಕಡಿಮೆ 50ರಂತೆ ಕೂಡಿಸಿರಿ ಎಂದು ಹೇಳಲು ಅವರು ಹಾಗೆಯೇ ಎಲ್ಲರನ್ನ ಕೂಡಿಸಿದರು. ಆಮೇಲೆ ಆತನು ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ಅವುಗಳನ್ನು ಆಶೀರ್ವದಿಸಿ ಮುರಿದು ಶಿಷ್ಯರ ಕೈಗೆ ಕೊಟ್ಟು, ಈ ಜನರ ಗುಂಪಿಗೆ ಹಂಚಿರಿ ಅಂದನು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಉಳಿದ ತುಂಡುಗಳನ್ನು ಕೂಡಿಸಲಾಗಿ ಅವು 12 ಪುಟ್ಟಿ ಆದವು. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಸರ್. ಇದೆ ಇದೆಲ್ಲ ಆಗಾದ್ಮೇಲೆ ಅಪೊಸ್ತಲರು ಅವರ ಸೇವೆ ಎಲ್ಲ ಮಾಡ್ಬಿಟ್ಟು ಬರ್ತಾರೆ. ಅವಾಗ ಅವರು ಎಲ್ಲ ನಡೆದಿದ್ದೆಲ್ಲ ಯೇಸು ಕ್ರಿಸ್ತಗ್ ಅಂತಾರೆ. ಅವಾಗ ಯೇಸು ಕ್ರಿಸ್ತರು ಅವರಿಗೆ ಬೆತ್ಸಾಯಿ ಅಂತ ಒಂದು ಊರಿಗೆ ವಿಂಗಡವಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಜನರು ಗುಂಪು ಇವರು ಬರ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ಎಲ್ಲರೂ ಯೇಸು ಕ್ರಿಸ್ತ ಹಿಂದೆ ಹೋಗ್ಬೇಕು ಅಂತ ಇರ್ತಾರೆ. ಎಲ್ಲರೂ ಯೇಸು ಕ್ರಿಸ್ತನಿಂದ ಹೋಗ್ತಿರ್ತಾರೆ. ಅವಾಗ ಯೇಸು ಕ್ರಿಸ್ತರು ಜನರನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸ್ಬಿಟ್ಟು ದೇವರ ರಾಜ್ಯದ ವಿಷಯವಾಗಿ ಅವ್ರ ಜೊತೆ ಮಾತಾಡ್ತಾರೆ. ಮತ್ತೆ ಯಾರಿಗೆ ಕ್ಷೇಮ ಬೇಕಾಗಿರುತ್ತೋ ಅವ್ರಿಗೆ ವಾಸಿ ಮಾಡ್ತಾರೆ. ಮತ್ತೆ ಹಿಂಗೆ ಹೊತ್ತು ಅಂದ್ರೆ ಹಿಂಗೆ ಹೋಗ್ತಿರ್ಬೇಕಾದ್ರೆ 12 ಮಂದಿ ಶಿಷ್ಯರು ಬಂದ್ಬಿಟ್ಟು ಯೇಸು ಕ್ರಿಸ್ತಗೆ ಈ ಗುಂಪಿಗೆ ನೀವು ಅಪ್ಪಣೆ ಕೊಡಿ, ಇವರು ಸುತ್ತಲಿರುವ ಹಳ್ಳಿ ಪಳ್ಳಿಗೆಲ್ಲ ಹೋಗ್ಬಿಟ್ಟು ಅವರು ಊಟನ ಮಾಡ್ಕೊಳ್ಳಿ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಅಂತಾರೆ, ನೀವೇ ಅವ್ರಿಗೆ ಊಟ ಕೊಡಿ ಅಂತಾರೆ. ಅದಕ್ಕೆ ಶಿಷ್ಯರು, ನಮ್ಮ ಹತ್ರ ಇರೋದು ಬರೀ 5 ರೊಟ್ಟಿ 2 ಮೀನು, ನಾವು ಈ ಎಲ್ಲ ಜನರಿಗೂ ಆಹಾರ ತಗೊಂಡ್ಬರ್ಬೇಕಾ ಅಂತ ಕೇಳ್ತಾರೆ. ಮತ್ತೆ ಈ ಗುಂಪಲ್ಲಿ ಗಂಡಸರೇ ಹೆಚ್ಚು, ಬರೀ ಗಂಡಸರು ಮಾತ್ರ ಕಡಿಮೆ ಎಂದರೆ 5,000 ಜನರು ಇದ್ರು. ಅವಾಗ ಯೇಸು ಕ್ರಿಸ್ತರು ಅವೆರಡು ಬುಟ್ಟಿಯನ್ನು ತಗೊಂಡ್ಬಿಟ್ಟು ಶಿಷ್ಯರಿಗೆ ಏನಂತಂದ್ರೆ, ಇವ್ರನ್ನ 50-50ರಂತೆ ಅವ್ರನ್ನು ನೀವು ವಿಂಗಡಿಸ್ಬಿಟ್ಟು ಅವ್ರನ್ನೆಲ್ಲ ಕೂಡಿಸ್ರಿ ಅಂತಾರೆ. ಅವಾಗ ಯೇಸು ಕ್ರಿಸ್ತರು ಅದನ್ನ ಆಕಾಶದ ಕಡೆಗೆ ನೋಡ್ಬಿಟ್ಟು ಅವುಗಳನ್ನ ಆಶೀರ್ವದಿಸ್ತಾರೆ. ಮತ್ತೆ ಅದನ್ನ ಶಿಷ್ಯರಿಗೆ ಆ ರೊಟ್ಟಿನ ಮುರಿದ್ಬಿಟ್ಟು ಅವ್ರಿಗೆ ಕೊಡ್ತಾರೆ. ಅವಾಗ ಆ ಜನರ ಗುಂಪೆಲ್ಲ
ಅವರು ಶಿಷ್ಯರ ಜನರ ಗುಂಪಿಗೆಲ್ಲ ಹಂಚ್ತಾರೆ. ಅವರೆಲ್ಲರೂ ಊಟ ಮಾಡ್ಬಿಟ್ಟು ತೃಪ್ತರಾಗ್ತಾರೆ. ಮತ್ತೆ ಉಳಿದ ತುಂಡುಗಳನ್ನೆಲ್ಲ ಕೂಡಿಸ್ಬಿಟ್ಟು ಸಂಗ್ರಹಣೆ ಮಾಡಿದಾಗ ಅದು 12 ಪುಟ್ಟಿ ಆಗತ್ತೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 9ನೇ ಅಧ್ಯಾಯ 18ರಿಂದ 27ನೇ ವರ್ಷದವರೆಗೂ ಪ್ರಸನ್ನ ಬ್ರದರ್ ಓದ್ಬೇಕಂತ ಕೇಳ್ಕೊಂತೀನಿ. ಪ್ರಸನ್ನ ಬ್ರದರ್ 18ರಿಂದ 27. ಓಕೆ ಬ್ರದರ್. ಒಂದು ದಿನ ಯೇಸುವು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು. ಅನಂತರ ಆತನು ಅವರಿಗೆ, ಜನರು ನನ್ನನ್ನು ಕುರಿತು ಏನು ಹೇಳುತ್ತಾರೆ ಎಂದು ಶಿಷ್ಯರನ್ನು ಕೇಳಲು, ಅವರು ನಿನ್ನನ್ನು ಸ್ನಾನಿಕನಾದ ಯೋಹಾನನು ಎಂದು, ಕೆಲವರು ಎಲಿಯನು ಎಂದು, ಇನ್ನೂ ಕೆಲವರು ಪೂರ್ವದ ಪ್ರವಾದಿಗಳಲ್ಲಿ ಯಾರೋ ಒಬ್ಬನು ಜೀವದಿಂದ ಎದ್ದಿದ್ದಾನೆ ಎಂದು ಅನ್ನುತ್ತಿದ್ದಾರೆ ಎಂದು ಹೇಳಿದರು. ಯೇಸು ಅವರನ್ನು, ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎಂದು ಕೇಳಲಾಗಿ, ಪೇತ್ರನು, ನೀನು ದೇವರಿಂದ ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು. ಆಗ ಯೇಸುವು, ಇದನ್ನು ಯಾರಿಗೂ ಹೇಳಬೇಡಿರಿ ಎಂದು ಬಹು ಖಂಡಿತವಾಗಿ ಅವರಿಗೆ ಅಪ್ಪಣೆ ಕೊಟ್ಟನು. ಯೇಸು ಅವರಿಗೆ, ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮುಖ್ಯ ಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕರಿಸಲ್ಪಟ್ಟು ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕಾಗಿದೆ ಎಂದು ಹೇಳಿದನು. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ಪ್ರತಿದಿನವೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನು ತಾನೇ ಹಾಳು ಮಾಡಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಮಹಾಪ್ರಭಾವದೊಡನೆ ಬರುವಾಗ ಅವನ ಕುರಿತು ನಾಚಿಕೊಳ್ಳುವನು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಈಗ ಒಂದಾನೊಂದು ದಿವಸ ಅವರೆಲ್ಲ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅವರು ಯೇಸು ಕ್ರಿಸ್ತ ಅವರ ಶಿಷ್ಯರ ಸಂಗಡ ಇರ್ತದೆ. ಅವಾಗ ಯೇಸು ಕ್ರಿಸ್ತರು ಅವರ ಶಿಷ್ಯಂದರಿಗೆ, ನನ್ನನ್ನು ಸಾಮಾನ್ಯ ಜನರು ಏನಂತ ಅಂತಾರೆ ಅಂತ ಶಿಷ್ಯರಿಗೆ ಕೇಳ್ತಾರೆ. ಅದಕ್ಕೆ ಶಿಷ್ಯರು, ನೀನನ್ನು ಸ್ನಾನಿಕನಾದ ಯೋಹಾನನು ಅಂತ ಅಂತಾರೆ, ಇನ್ ಕೆಲವರು ಎಲಿಯನು ಅಂತಾರೆ, ಇನ್ ಕೆಲವರು ಪೂರ್ವದ ಪ್ರವಾದಿ ಅಲ್ಲಿ ಯಾವನೋ ಒಬ್ಬನು ಎದ್ದು ಬಂದಿದ್ದಾರೆ ಅಂತ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತರು, ನೀವು ನನ್ ಬಗ್ಗೆ ಏನಂತೀರಾ ಅಂತ ಅಂತಾರೆ. ಅದಕ್ಕೆ ಪೇತ್ರನು, ನೀನು ದೇವರಿಂದ ಬರ್ಬೇಕಾಗಿರುವ ಕ್ರಿಸ್ತನು ಅಂತ ಉತ್ತರ ಕೊಡ್ತಾರೆ. ಅವಾಗ ಯೇಸು ಕ್ರಿಸ್ತರು, ನೀವು ಇದನ್ನು ಯಾರಿಗೂ ಅನ್ಬೇಡ್ರಿ ಅಂತ ಅಪ್ಪಣೆ ಕೊಡ್ತಾರೆ. ಮತ್ತೆ ಏನಂತಂದ್ರೆ, ಮನುಷ್ಯ ಕುಮಾರನು ಬಹು ಕಷ್ಟವನ್ನು ಅನುಭವಿಸಿ ಹಿರಿಯರಿಂದಲೂ ಮತ್ತೆ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಅವರು ನಿರಾಕೃತವಾಗಿ ಕೊಲ್ಲಲ್ಪಡ್ತಾರೆ. ಮತ್ತೆ ಅವರು 3ನೇ ದಿವಸದಲ್ಲಿ ಜೀವಿತವಾಗ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅವರು ಯೇಸು ಕ್ರಿಸ್ತರು ಎಲ್ಲರಿಗೂ ಏನಂತಿದ್ರು ಅಂದ್ರೆ, ಯಾರಾದ್ರೂ ಅವರ ಹಿಂದೆ ಬರ್ಬೇಕಂದ್ರೆ ಅವರು ತನ್ನನ್ನು ನಿರಾಕರಿಸ್ಬಿಟ್ಟು ದಿನಾಗ್ಲೂ ಶಿಲುಬೆಯನ್ನು ಎತ್ಕೊಂಡು ಅವರ ಹಿಂದೆ ಬರ್ಬೇಕು ಅಂತಾರೆ. ಮತ್ತೆ ಯಾರು ಅವರ ಪ್ರಾಣವನ್ನು ಉಳಿಸ್ಕೋಬೇಕು ಅಂತ ಇರ್ತಾರೋ ಅವರು ಅವರ ಪ್ರಾಣವನ್ನು ಕಳ್ಕೊಂತಾರೆ. ಆದ್ರೆ ಯಾರು ಯೇಸು ಕ್ರಿಸ್ತನ ನಿಮಿತ್ತ ಅವರ ಪ್ರಾಣವನ್ನು ಕಳ್ಕೊಳ್ಬೇಕಂತಿದಾರೋ ಅವರು ಅವರ ಪ್ರಾಣವನ್ನು ಉಳಿಸ್ಕೊಂತಾರೆ. ಮತ್ತೆ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸ್ಕೊಂಡ್ರೆ ಮತ್ತೆ ಅವನು ತಾನೇ ಹಾಳಾದ್ರೆ ಏನು ಪ್ರಯೋಜನ ಆಯ್ತು ಅಂತ ಅಂತಾರೆ. ಮತ್ತೆ ಯಾರಾದ್ರೂ ನನಗೂ ಮತ್ತು ನನ್ನ ಮಾತುಗಳಿಗೂ
ಮಾತುಗಳನ್ನು ಕೇಳೋದಿಕ್ಕೆ ನಾಚಿಕೆ ಪಟ್ರೆ ಅವನಿಗೆ ಮನುಷ್ಯ ಕುಮಾರನು ಮತ್ತೆ ಅವ ತಂದೆಯ ಮತ್ತು ತಂದೆಯಾದ ದೇವರ ಪರಿಶುದ್ಧ ದೂತರಿಗೂ ಅವರು ಇರುವ ಪ್ರಭಾವದೊಡನೆ ಅವರು ಬಂದಾಗ ಅವರು ನಾಚಿಕೊಳ್ತಾರೆ ಅಂತ ಅಂತಾರೆ. ಮತ್ತೆ ನಿಮ್ಗೆ ನಿಮ್ಗೆ ಏನ್ ಹೇಳ್ತೀನಂದ್ರೆ ಇಲ್ಲಿ ನಿಂತಿರುವ ಇಲ್ಲಿ ನಿಂತಿರುವವರಲ್ಲಿ ಕೆಲವರು ದೇವರ ರಾಜ್ಯವನ್ನು ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದಲ್ಲ ಅಂತ ಅಂತಾರೆ. ಥ್ಯಾಂಕ್ ಯು ಬ್ರದರ್. ಈಗ ಲೂಕ 9ನೇ ಅಧ್ಯಾಯ 28ರಿಂದ 36ನೇ ವಚನವರೆಗೂ ದಿವ್ಯಾ ಶೀಟ್ ಓದ್ಬೇಕಂತ ಕೇಳ್ಕೊಂತೀನಿ. ದಿವ್ಯಾ ಸಿಸ್ಟರ್. ಹೌದೇನು. ಏಸು ಪ್ರಕಾಶ ರೂಪದಿಂದ ಕಾಣಿಸಿಕೊಂಡದ್ದು. ಏಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬರನ್ನು ಕರಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದನು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು. ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಇದಲ್ಲದೆ 2 ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಇವರು ಯಾರೆಂದರೆ ಮೋಶೆಯು ಎಲೀಯನು. ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತಾಡುತ್ತಿದ್ದರು. ಇಷ್ಟರಲ್ಲಿ ಪೇತ್ರನಿಗೂ ಅವನ ಸಂಗಡ ಇದ್ದವರಿಗೂ ನಿದ್ರೆಯಿಂದ ಮೈಭಾರವಾಗಿತ್ತು. ಆದರೆ ಎಚ್ಚರವಾದ ಮೇಲೆ ಅವರು ಆತನ ಮಹಿಮೆಯನ್ನು ಆತನ ಸಂಗಡ ನಿಂತಿದ್ದ ಆ 2 ಪುರುಷರನ್ನು ಕಂಡರು. ಇವರು ಆತನನ್ನು ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಯೇಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲೀಯನಿಗೊಂದು ಎಂದು ಹೇಳಿದನು. ತಾನಂದದ್ದು ತನಗೆ ಗೊತ್ತಾಗಲಿಲ್ಲ. ಅವನು ಇದನ್ನು ಹೇಳುತ್ತಿರುವಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಅವರು ಮೋಡದೊಳಗೆ ಸೇರಿದಾಗ ಹೆದರಿದರು. ಆಗ ಆ ಮೋಡದೊಳಗಿಂದ, ಈತನು ನನ್ನ ಮಗನು, ನಾನು ಆರಿಸಿಕೊಂಡವನು, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಆ ವಾಣಿ ಆದ ಮೇಲೆ ಯೇಸುವನ್ನು ಮಾತ್ರ ಕಂಡರು. ತಾವು ಕಂಡ ಈ ಸಂಗತಿಗಳೊಳಗೆ ಒಂದನ್ನಾದರೂ ಆ ದಿವಸಗಳಲ್ಲಿ ಯಾರಿಗೂ ತಿಳಿಸದೆ ಸುಮ್ಮನಿದ್ದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಯೇಸು ಈ ಮಾತುಗಳನ್ನೆಲ್ಲ ಹೇಳ್ಬಿಟ್ಟು ಸುಮಾರು 8 ದಿವಸ ಆಗುತ್ತೆ. ಮತ್ತೆ ಅವರು ಪೇತ್ರ, ಯೋಹಾನ ಮತ್ತೆ ಯಾಕೋಬ್ರನ್ನ ಅವರು ಕರ್ಕೊಂಡು ಪ್ರಾರ್ಥನೆ ಮಾಡ್ಬೇಕಂತ ಒಂದ್ ಬೆಟ್ಟಕ್ಕೆ ಹೋಗ್ತಾರೆ. ಅವಾಗ ಪ್ರಾರ್ಥನೆ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅವರ ಮುಖ ಭಾವ ಬೇರೆ ಬೇರೆ ರೀತಿಯಾಗಿರುತ್ತೆ. ಮತ್ತೆ ಅವರ ಉಡುಪು ಬೆಳ್ಳಗಿರತ್ತೆ, ಮತ್ತೆ ಅದು ಮಿಂಚ್ತಾ ಇರತ್ತೆ. ಇದನ್ನೆಲ್ಲ ಈ ಇಬ್ರು ಯೇಸು ಕ್ರಿಸ್ತ ಪಕ್ಕ ಇನ್ನಿಬ್ರು ಪುರುಷರು ಇರ್ತಾರೆ. ಮತ್ತೆ ಯೇಸು ಕ್ರಿಸ್ತ ಆ 2 ಪುರುಷರ ಸಂಗಡ ಮಾತಾಡ್ತಿರ್ತಾರೆ. ಮತ್ತೆ ಈ 2 ಪುರುಷರು ಯಾರಂದ್ರೆ ಒಬ್ರು ಮೋಶೆಯು ಮತ್ತೆ ಇನ್ನೊಬ್ರು ಎಲಿಯನು. ಮತ್ತೆ ಈ ಶಿಷ್ಯರಿಗೆ ತುಂಬಾ ಮೈಭಾರವಾಗಿದ್ದರಿಂದ ಅವರು ಮಲ್ಕೊಂಡಿರ್ತಾರೆ. ಅವಾಗ ಅದಾದ್ಮೇಲೆ ಯಾವಾಗ ಈ ಶಿಷ್ಯರಿಗೆ ಎಚ್ಚರ ಆಯ್ತೋ ಅವರು ಇವ್ರಿಬ್ರನ್ನ ಈ 2 ಮನುಷ್ಯರನ್ನ ನೋಡ್ತಾರೆ. ಅದಾದ್ಮೇಲೆ ಇನ್ನು ಈ 2 ಮನುಷ್ಯರು ಇನ್ನೇನು ಹೊರಡ್ಬೇಕು. ಅವಾಗ ಪೇತ್ರನು ಏನಂತಂದ್ರೆ, ನಾವು ಇಲ್ಲೇ ಇರೋದು ಒಳ್ಳೇದು. ನಾವು 3 ಪರ್ಣಶಾಲೆಗಳನ್ನು ಕಟ್ತೀವಿ. ಒಂದು ನಿನಗೊಂದು, ಇನ್ನೊಂದು ಮೋಶೆಗೊಂದು, ಇನ್ನೊಂದು ಎಲಿಯನಿಗೊಂದು ಅಂತ ಅಂತಾರೆ. ಮತ್ತೆ ಪೇತ್ರನು ಏನಂದ್ರು ಅಂತ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗಿರ್ಲಿಲ್ಲ. ಮತ್ತೆ ಪೇತ್ರನು ಇದನ್ನ ಹೇಳಿದಾಗ ಮೋಡವು ಬರತ್ತೆ. ಮತ್ತೆ ಈ ಇಬ್ರು ಮನುಷ್ಯರು ಮೋಡದೊಳಗೆ ಸೇರ್ಕೊಂಡು ಹೋಗ್ತಾರೆ. ಮತ್ತೆ ಇದನ್ನು ನೋಡಿದಾಗ ಅವ್ರಿಗೆ ಹೆದರಿಕೆ ಆಗತ್ತೆ. ಮತ್ತೆ ಆ ಮೋಡದಿಂದ ಒಂದು ವಾಣಿ ಆಗತ್ತೆ. ಆ ವಾಣಿ ಏನಂದ್ರೆ, ಈತನು ನನ್ನ ಮಗನು,
ನಾನು ಆರಿಸಿಕೊಂಡಿರುವವನು, ನೀವು ಇವನ ಮಾತನ್ನು ಕೇಳ್ರಿ ಅಂತ ಒಂದು ಆಕಾಶವಾಣಿ ಆಗತ್ತೆ. ಮತ್ತೆ ಆ ವಾಣಿ ಆದ್ಮೇಲೆ ಓ, ಯೇಸು ಕ್ರಿಸ್ತರು ಮತ್ತೆ ಇಲ್ಲಿಬ್ರು ಮನುಷ್ಯರು ಇದ್ದಿದ್ನ ಈ ಶಿಷ್ಯರು ಆ ಆ ದಿವಸ ಯಾರಿಗೂ ಅಂದಿಲ್ಲ. ಮತ್ತೆ ಸುಮ್ನೆ ಇದ್ರು. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 9ನೇ ಅಧ್ಯಾಯ 37ರಿಂದ 43ನೇ ವರ್ಷದವರೆಗೂ ರಾಧಿಕಾ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ. ಓಕೆ. ಯೇಸು ಅಪಸ್ಮಾರ ರೋಗಿಯನ್ನು ಸ್ವಸ್ಥ ಮಾಡಿದ್ದು. ಮರುದಿವಸ ಅವರು ಬೆಟ್ಟದಿಂದ ಇಳಿದು ಬಂದಾಗ ಜನರ ದೊಡ್ಡ ಗುಂಪು ಆತನೆದುರಿಗೆ ಬಂತು. ಆಗ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನ ಮೇಲೆ ದೃಷ್ಟಿ ಇಡಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ ಇವನೊಬ್ಬನೇ ಮಗನು. ಇವನನ್ನು ದೆವ್ವ ಹಿಡಿಯುತ್ತಲೇ ಕೂಗಿಕೊಳ್ಳುತ್ತಾನೆ. ಬಾಯಲ್ಲಿ ನೊರೆ ಬರುವಷ್ಟು ಅವನನ್ನು ಒದ್ದಾಡಿಸುತ್ತದೆ ಮತ್ತು ಬಹು ಕಷ್ಟ ಕೊಟ್ಟು ಜಜ್ಜಿದ ಹೊರತು ಬಿಡುವುದಿಲ್ಲ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರನ್ನು ಬೇಡಿಕೊಂಡೆನು, ಆದರೆ ಅವರಿಂದ ಆಗದೆ ಹೋಯಿತು ಎಂದು ಕೂಗಿ ಹೇಳಿದನು. ಅದಕ್ಕೆ ಯೇಸು, ಎಲ್ಲಾ ನಂಬಿಕೆ ಇಲ್ಲವಂತಹ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ? ನಿನ್ನ ಮಗನನ್ನು ಇಲ್ಲಿಗೆ ಕರಕೊಂಡು ಬಾ ಅಂದನು. ಆ ಹುಡುಗನು ಇನ್ನು ಬರುತ್ತಿರುವಾಗ ಆ ದೆವ್ವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ಬಹಳವಾಗಿ ಒದ್ದಾಡಿಸಿತು. ಆದರೆ ಯೇಸು ಆ ದೆವ್ವವನ್ನು ಗದರಿಸಿ ಆ ಹುಡುಗನಿಗೆ ವಾಸಿ ಮಾಡಿ ಅವನ ತಂದೆಯ ಕೈಗೆ ಕೊಟ್ಟನು. ಅದನ್ನು ನೋಡಿ ಎಲ್ಲರೂ ದೇವರ ಮಹತ್ವಕ್ಕೆ ಬೆರಗಾದರು. ಥ್ಯಾಂಕ್ ಯು. ಬ್ರದರ್ 43 ಲಾಸ್ಟಾ ಅಥವಾ ಕಂಟಿನ್ಯೂ ಮಾಡ್ಲಾ? ಹಲೋ, ನಮಗ್ ಕೇಳ್ತೈತ್ರಿ. ಹಲೋ ಯೋಶ್ವ. ಸಾರಿ ಸಿಸ್ಟರ್. ಹಲೋ ಹಾ ಹಲೋ, ಇವಾಗ ಕೇಳಿಸ್ತಿದೆ ಸಿಸ್ಟರ್? ಬ್ರದರ್ 43 ಲಾಸ್ಟಾ ಅಥವಾ ಕಂಟಿನ್ಯೂ ಮಾಡ್ಲಾ? ಸಾಕು ಸಿಸ್ಟರ್, ಥ್ಯಾಂಕ್ ಯು. ಓಕೆ ಬ್ರದರ್. ಈಗ ಮರ್ದಿನ ಅಂದ್ರೆ ಅದ್ರ ಮುಂದಿನ ದಿನ ಅವರು ಬೆಡ್ ಇಂದ ಕೆಳಗಡೆ ಬರ್ತಿರ್ಬೇಕಾದ್ರೆ ಒಂದು ದೊಡ್ಡ ಜನರ ಗುಂಪು ಅವ್ರಿಗೆ ಕಾಣಿಸುತ್ತೆ. ಮತ್ತೆ ಆ ಗುಂಪಿನಲ್ಲಿ ಒಬ್ರು, ಬೋಧಕನೇ, ನನ್ನ ಮಗನ ಮೇಲೆ ನೀನು ದೃಷ್ಟಿ ಇಡ್ಬೇಕು. ಅವನು ನನ್ನ ಒಬ್ನೇ ಮಗನು. ಮತ್ತೆ ಅವನ್ಗೆ ಒಂದು ದೆವ್ವ ಹಿಡಿದಿದೆ. ಮತ್ತೆ ಆ ದೆವ್ವ ಅವನ ಬಾಯಲ್ಲಿ ನೊರೆ ಬರುವಷ್ಟು ಅವನ್ಗೆ ಹಿಂಸೆ ಕೊಡುತ್ತೆ. ಮತ್ತೆ ಮತ್ತೆ ಅವನ್ನ ತುಂಬವಾಗಿ ಜಜ್ಬಿಟ್ಟೆ ಅದು ಅವನನ್ನು ಬಿಡೋದು ಅಂತ ಅಂತಾರೆ. ಮತ್ತೆ ಏನಂತಂದ್ರೆ, ನಿಮ್ಮ ಶಿಷ್ಯರನ್ನು ನಾನು ಕೇಳ್ಕೊಂಡಿದ್ದೆ, ನಿಮ್ ಶಿಷ್ಯರನ್ನ ಬಂದಿದ್ರು, ಆದ್ರೆ ಅವ್ರಿಗೆ ಬಿಡ್ಸಕ್ ಆಗಿಲ್ಲ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತ ಶಿಷ್ಯರಿಗೆ ಬೈತಾರೆ, ಎಲ್ಲಾ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ಇಷ್ಟು ದಿನ ನಾನು ಇನ್ನೆಷ್ಟು ದಿನ ನಿಮ್ ಸಂಗಡ ಇದ್ಬಿಟ್ಟು ನಿಮ್ಮನ್ನು ಸಹಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಆ ಮನುಷ್ಯನಿಗೆ, ನಿನ್ನ ಮಗನನ್ನ ಕರ್ಕೊಂಡ್ ಬಾ, ಹೋಗು ಅಂತ ಅಂತಾರೆ. ಮತ್ತೆ ಅವರು ಅವರ ಮಗನನ್ನು ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಆ ದೆವ್ವವು ಅವನನ್ನು ನೆಲಕ್ಕೆ ಜೋರಾಗಿ ಅಪ್ಪಳಿಸಿ, ಅಂದ್ರೆ ಜೋರಾಗಿ ಬೀಳಿಸ್ಬಿಟ್ಟು ತುಂಬಾ ಒದಾಡ್ಸತ್ತೆ. ಆದ್ರೆ ಯೇಸು ಕ್ರಿಸ್ತರು ಆ ದೆವ್ವವನ್ನು ಗದರಿಸ್ಬಿಟ್ಟು ಆ ಹುಡುಗನನ್ನು ವಾಸಿ ಮಾಡ್ತಾರೆ. ಮತ್ತೆ ಮತ್ತೆ ಅವರ ಮಗನನ್ನು ಅವರ ಕೈಗೆ ಕೊಡ್ತಾರೆ. ಮತ್ತೆ ಇದನ್ನೆಲ್ಲ ನೋಡ್ಬಿಟ್ಟು ಜನರೆಲ್ಲ ದೇವರ ಮಹತ್ವಕ್ಕೆ ಬೆರಗಾಗ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 9ನೇ ಅಧ್ಯಾಯ 44ನೇ ವರ್ಷದಿಂದ 45ನೇ ವರ್ಷದವರೆಗೂ ಶಕುಂತಲಾ ಮಾಜಿ ಓದ್ಬೇಕಂತ ಕೇಳ್ಕೊಂತೀನಿ. ಅಲ್ಲ, ಶಾಂತಮ್ಮ ಸಿಸ್ಟರ್. ಶಾಂತಮ್ಮ ಸಿಸ್ಟರ್, ಸರಿ. ಶಾಂತಮ್ಮ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ. ಶಾಂತಮ್ಮ ಸಿಸ್ಟರ್. ಓದ್ತೀನಿ.
ನೀವಂತೂ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ, ಯಾಕಂದರೆ ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು ಎಂದು ಹೇಳಿದನು. ಅವರು ಈ ಮಾತನ್ನು ಗ್ರಹಿಸಲಿಲ್ಲ, ಅದು ಅವರಿಗೆ ಮರೆಯಾದದರಿಂದ ಅದರ ಅರ್ಥವನ್ನು ಅವರು ತಿಳಿಯದೆ ಹೋದರು. ಆ ಮಾತಿನ ವಿಷಯದಲ್ಲಿ ಅವರು ಆತನನ್ನು ಕೇಳುವುದಕ್ಕೆ ಅಂಜಿದರು. ಯೇಸು ತನ್ನ ಶಿಷ್ಯರಲ್ಲಿ ಸಾಕಾ ಅಷ್ಟೇ. ಥ್ಯಾಂಕ್ ಯು ಸಿಸ್ಟರ್. ಈಗ ಯೇಸು ಈ ಎಲ್ಲಾ ಕಾರ್ಯಗಳನ್ನು ಈ ಯೇಸು ಕ್ರಿಸ್ತು ಎಲ್ಲಾ ಕಾರ್ಯಗಳನ್ನು ಮಾಡಿರ್ತಾರಲ್ಲ, ಅದನ್ನ ನೋಡ್ಬಿಟ್ಟು ಎಲ್ಲರೂ ಆಶ್ಚರ್ಯ ಪಡ್ತಿರ್ಬೇಕಾದ್ರೆ ಅವರ ಶಿಷ್ಯರಿಗೆ ನೀವಂತೂ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ, ಯಾಕಂದ್ರೆ ಮನುಷ್ಯಕುಮಾರನು ಮನುಷ್ಯರ ಕೈಲೇ ಒಪ್ಪಿಸಿ ಕೊಡ್ಬೇಕು ಅಂತಂತಾರೆ. ಮತ್ತೆ ಅಪೊಸ್ತಲರಿಗೆ ಈ ಮಾತನ್ನು ಗ್ರಹಿಸಿಕೊಳ್ಳುವುದಕ್ಕಾಗಲ್ಲ. ಮತ್ತೆ ಅದು ಅವ್ರಿಗೆ ಮರೆಯಾಗಿರುತ್ತೆ ಅವಾಗ. ಮತ್ತೆ ಅವ್ರಿಗೆ ಇದು ಈ ಮಾತು ಅರ್ಥ ಆಗಿಲ್ಲ ಅಂದ್ರೂ ಯೇಸು ಕ್ರಿಸ್ತರಿಗೆ ಈ ಮಾತಿನ ಅರ್ಥವನ್ನು ಕೇಳೋದಿಕ್ಕೆ ಅವರು ಹೆದರ್ಕೊಂತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 9ನೇ ಅಧ್ಯಾಯ 46ರಿಂದ 48ನೇ ವಚನವರೆಗೂ ಪ್ರಿಯಾ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ. ಪ್ರಿಯಾ ಸಿಸ್ಟರ್. ಹಲೋ ಬ್ರದರ್. ಹೇಳಿ ಸಿಸ್ಟರ್. ಲೂಕ 9ನೇ ಅಧ್ಯಾಯ 46ನೇ ವಚನದಿಂದ 48ನೇ ವಚನವರೆಗೂ ಸಿಸ್ಟರ್. ಹಲೋ. ಲೂಕ 9ನೇ ಅಧ್ಯಾಯ 46ನೇ ವಚನದಿಂದ 48ನೇ ವಚನವರೆಗೂ ಸಿಸ್ಟರ್. ಹಾ ಬ್ರದರ್. ತರುವಾಯ ಶಿಷ್ಯರೊಳಗೆ ತಮ್ಮಲ್ಲಿ ಯಾವನು ಹೆಚ್ಚಿನವನಾಗುವನು ಎಂಬ ವಿಚಾರ ಹುಟ್ಟಿತು. ಯೇಸು ಅವರ ಮನಸ್ಸಿನ ವಿಚಾರವನ್ನು ತಿಳಿದು ಒಂದು ಚಿಕ್ಕ ಮಗುವನ್ನು ಹಿಡಿದುಕೊಂಡು ತನ್ನ ಬಳಿಯಲ್ಲಿ ನಿಲ್ಲಿಸಿ ಅವರಿಗೆ, ಯಾವನಾದರೂ ನನ್ನ ಹೆಸರಿನಲ್ಲಿ ಈ ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು, ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನು ಕಳುಹಿಸಿಕೊಟ್ಟತಾನನ್ನೇ ಸೇರಿಸಿಕೊಂಡ ಹಾಗಾಯಿತು. ಯಾಕಂದರೆ ನಿಮ್ಮೆಲ್ಲರಲ್ಲಿ ಯಾವನು ಚಿಕ್ಕವನೋ ಅವನೇ ದೊಡ್ಡವನು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಈಗ ಇದೆಲ್ಲ ಆಗಾದ್ಮೇಲೆ ಶಿಷ್ಯರು ತಮ್ಮಲ್ಲಿ ಯಾರು ದೊಡ್ಡವರು ಅಂತ ವಿಚಾರ ಮಾಡ್ಕೊತಿರ್ತಾರೆ. ಅವಾಗ ಯೇಸು ಕ್ರಿಸ್ತರು ಅವರ ಮನಸ್ಸಿನ ವಿಚಾರವನ್ನು ಎಲ್ಲ ತಿಳ್ಕೊಂಡ್ಬಿಟ್ಟು ಒಂದು ಮಗುವನ್ನು ಅವ್ರ ಪಕ್ಕ ನಿಲ್ಸ್ಕೊಂಡ್ಬಿಟ್ಟು ಯಾವನಾದ್ರೂ ನನ್ನ ಹೆಸರಿನಲ್ಲಿ ಚಿಕ್ಕ ಮಗುವನ್ನು ಸೇರಿಸಿಕೊಂಡ್ರೆ ನನ್ನನ್ನು ಸೇರಿಸ್ಕೊಂಡಾಗೆ ಅಂತ ಅಂತಾರೆ. ಮತ್ತೆ ಯಾರಾದ್ರೂ ನನ್ನನ್ನು ಸೇರಿಸ್ಕೊಂಡ್ರೆ ನನ್ನನ್ನು ಕಳುಹಿಸಿ ಕೊಟ್ಟಾತನನ್ನು ಸೇರಿಸಿಕೊಳ್ಳುವಂತಾಯಿತು ಅಂತ ಅಂತಾರೆ. ಯಾಕಂದ್ರೆ ನಿಮ್ಮಲ್ಲಿ ಯಾರು ಚಿಕ್ಕವರು ಆಗಿರ್ತಾರೋ ಅವರೇ ಎಲ್ಲರ್ಕಿಂತ ದೊಡ್ಡವರಾಗ್ತಾರೆ ಅಂತ ಅಂತಾರೆ. ಥ್ಯಾಂಕ್ ಯು ಸರ್. ಈಗ ಲೋಕ 9ನೇ ಅಧ್ಯಾಯ 49ನೇ ವಚನದಿಂದ 50ನೇ ವಚನವರೆಗೂ ಮಂಜಮ್ಮ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಬ್ರದರ್. ಯೇಸುವಿನ ಶಿಷ್ಯರಿಗೆ ಹೆದರಿಸಿದವರು, ಆದರೆ ಪಕ್ಷದವರಾಗಿದ್ದ ಪಕ್ಷದವರಾಗಿದ್ದಾರೆಂಬುವ ಆದರೆ
ಅದಕ್ಕೆ ಯೋಹಾನನು ಓದೆ ಹೆಡ್ಲೈನ್ಸ್ ಯೋಹಾನನು ಪೂರ್ತಿ ಓದೆ ಓದೆ. ಹ್ಮ್ ಯೋಹಾನನು, ಸ್ವಾಮಿ, ಯಾರನ್ನು ಒಬ್ಬನು ನನ್ನ ಗುರುವೇ ಇಲ್ಲ ಗುರುವೇ ಯಾವನೋ ಒಬ್ಬನು ಯಾವನೋ ಒಬ್ಬನು ನನ್ನ ಹೆಸರನ್ನು ನಿನ್ನ ಹೆಸರನ್ನು ಹೇಳಿ ದೇವ ಬಿಡಿಸುವವನು ನೀವು ಕಂಡು ದೆವ್ವ ಬಿಡಿಸುವುದನ್ನು ನಾವು ಕಂಡು ಅವನನ್ನು ನಮಗೆ ಅಲ್ಲವಾದದರಿಂದ ಸೇರುವಲ್ಲದಾದ್ದರಿಂದ ಅವನಿಗೆ ಅವನಿಗೆ ಅಡ್ಡಿ ಮಾಡಿದ್ದೆವು. ಅವನು ಅಲ್ಲಿ ಯೇಸು ಅನ್ನಲು ಯೇಸು ಅವನಿಗೆ ಅಡ್ಡಿ ಮಾಡಬೇಡಿರಿ, ನೀವು ನಿಮ್ಮನ್ನು ಎದುರಿಸದವನು ನಿಮ್ಮ ಪಕ್ಷದವನೇ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅದಕ್ಕೆ ಯೋಹಾನನು, ಗುರುವೇ, ಯಾವನೋ ಒಬ್ನು ನಿಮ್ಮ ಹೆಸರಿನಲ್ಲಿ ದೆವ್ವನ ಬಿಡಿಸ್ತಾ ಇದ್ದಾರೆ, ಅದನ್ನು ನಾವು ನೋಡ್ಬಿಟ್ಟು ಅವನು ನಮ್ಗೆ ಸೇರಿದವನಲ್ಲ ಅಂತ ನಮ್ಗೆ ಗೊತ್ತಾಯ್ತು, ಮತ್ತೆ ನಾವು ಅವರನ್ನು ಅಡ್ಡಿ ಮಾಡಿದ್ವಿ ಅಂತ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಅವನಿಗೆ, ನೀವು ಅಡ್ಡ ಮಾಡಬೇಡ್ರಿ, ನಿಮ್ಮನ್ನು ಎದುರಿಸಿದವನು ನಿಮ್ಮ ಪಕ್ಷದವನು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 9ನೇ ಅಧ್ಯಾಯ 51ರಿಂದ 56ನೇ ವಚನವರೆಗೂ ಸಾಕ್ಷಿ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಳ್ತೀನಿ. ಸಾಕ್ಷಿ ಸಿಸ್ಟರ್. ಸಿಸ್ಟರ್, ಲೋಕ 9ನೇ ಅಧ್ಯಾಯ 51ನೇ ವಚನದಿಂದ 56ನೇ ವಚನವರೆಗೂ ಸಿಸ್ಟರ್. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳುಹಿಸಿದನು. ಇವರು ಹೊರಟು ಆತನಿಗೆ ಬೇಕಾದದ್ದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವವನಾದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದ್ದನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು, ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ಥ್ಯಾಂಕ್ ಯು ಸಿಸ್ಟರ್. ಈಗ ಯೇಸು ಕ್ರಿಸ್ತರು ಅವರು ಪರಲೋಕಕ್ಕೆ ಹೋಗುವ ದಿವಸ ಇನ್ನೇನು ಹತ್ರ ಬರ್ತಿರ್ಬೇಕಾದ್ರೆ ಯೇಸು ಕ್ರಿಸ್ತರಿಗೆ ಯೆರೂಸಲೇಮಿಗೆ ಹೋಗ್ಬೇಕು ಅಂತ ಮನ್ಸು ಬರುತ್ತೆ. ಮತ್ತೆ ಅವರು ಮನ್ಸನ್ನು ದೃಢಪಡಿಸ್ಕೊಂಡು
ಅವರ ಶಿಷ್ಯರನ್ನು ಅವರ ಮುಂದಾಗಿ ಕಳಿಸ್ತಾರೆ. ಅವರು ಶಿಷ್ಯರನ್ನ ಯಾಕೆ ಕಳಿಸ್ತಾರೆ ಅಂದ್ರೆ ಇವರು ಹೊರಡುವಾಗ ಬೇಕಾದದನ್ನು ಎಲ್ಲ ಸಿದ್ಧತೆ ಮಾಡ್ಬೇಕಂತ ಶಿಷ್ಯರು ಸಮಾರ್ಯದವರ ಒಂದು ಹಳ್ಳಿಗೆ ಹೋಗ್ತಾರೆ. ಆದ್ರೆ ಅವರು ಯೆರೂಸಲೇಮಿಗೆ ಹೋಗ್ತಿದ್ದಾರೆ ಅಂತ ಸಮಾರ್ಯದವರು ಅವರನ್ನು ಸೇರಿಸ್ಕೊಳಲ್ಲ. ಅವಾಗ ಶಿಷ್ಯರಲ್ಲಿ ಒಬ್ಬರಾದ ಯಾಕೋಬ ಯೋಹಾನನು ಇದನ್ನು ಕಂಡು ಸ್ವಾಮಿ, ಆಕಾಶದಿಂದ ಬೆಂಕಿ ಬಿಡು, ಇವರನ್ನು ಅದು ನಾಶ ಮಾಡಲಿ ಅಂತ ನಾವು ಹೇಳುವುದಕ್ಕೆ ನಿನಗೆ ಮನಸ್ಸು ಉಂಟಾ ಅಂತ ಯೇಸು ಕ್ರಿಸ್ತರಿಗೆ ಕೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ತಿರುಗ್ಬಿಟ್ಟು ಅವ್ರಿಗೆ ಗದರಿಸ್ತಾರೆ. ಅವಾಗ ಶಿಷ್ಯರು ಬೇರೆ ಹಳ್ಳಿಗೆ ಹೋಗ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 9ನೇ ಅಧ್ಯಾಯ 57ರಿಂದ 62ನೇ ವರ್ಷದವರೆಗೂ ಶ್ವೇತಾ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ. ಓಕೆ ಬ್ರದರ್. ತನ್ನ ಶಿಷ್ಯರು ದೇವರ ಸೇವೆಗೆ ಮೊದಲಾಗಿ ಬೇರೆ ಯಾವುದನ್ನು ಚಿಂತಿಸಕೂಡದೆಂದು ಯೇಸು ಬೋಧಿಸಿದ್ದು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಆತನು ಅವನಿಗೆ, ನರಿಗಳಿಗೆ ಗುದ್ದಿಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ. ಆತನು ಮತ್ತೊಬ್ಬನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಲು, ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರಕ್ರಿಯೆಗಳನ್ನು ಮಾಡಿಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸು ಎಂದು ಹೇಳಿದನು. ಇನ್ನೊಬ್ಬನು ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಯೇಸು ಅವನಿಗೆ, ಯಾವನಾದರೂ ನೇಗಿಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಈಗ ಅವರು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವನೋ ಒಬ್ರು ಯೇಸುವಿಗೆ, ನೀನು ಎಲ್ಲಿಗೆ ಹೋದ್ರು ನಾನು ನಿನ್ನ ಹಿಂದೆ ಬರುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು, ನರಿಗಳಿಗೆ ಗೋಡಿದೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೋಡಿದೆ, ಆದ್ರೆ ಮನುಷ್ಯ ಕುಮಾರನಿಗೆ ಒಂದು ತಲೆಯಿಡುವಷ್ಟು ಸ್ಥಳ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಬ್ರು ಬಂದ್ಬಿಟ್ಟು, ನಾನು ನಿನ್ನನ್ನು ಹಿಂಬಾಲಿಸ್ತೀನಿ ಅಂತ ಅಂತಾರೆ. ಅದಕ್ಕೆ ನಾನು ನಿನ್ನನ್ನು ಹಿಂಬಾಲಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು, ಸ್ವಾಮಿ, ನಾನು ಮೊದ್ಲು ಹೋಗ್ಬಿಟ್ಟು ನನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಮಾಡ್ಬಿಟ್ಟು ಬರ್ತೀನಿ ಅಂತ ಅಪ್ಪಣೆ ಆಗ್ಲಿ ಅಂತ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತು, ಸತ್ತವರೇ ತಮ್ಮಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಯನ್ನು ಮಾಡ್ಲಿ, ನೀನಂತೂ ಹೋಗ್ಬಿಟ್ಟು ದೇವರ ರಾಜ್ಯ ಪ್ರಸಿದ್ಧಿ ಮಾಡು ಅಂತ ಹೇಳ್ತಾರೆ. ಮತ್ತೆ ಇನ್ನೊಬ್ಬ, ಸ್ವಾಮಿ, ನಾನು ನಿನ್ನನ್ನು ಹಿಂಬಾಲಿಸ್ತೀನಿ, ಆದರೆ ಮೊದ್ಲು ನಾನು ನನ್ನ ಮನೆಯವರಿಗೆ ಹೋಗ್ಬಿಟ್ಟು ನನ್ನ ಮನೆಯವರಿಗೆ ಹೋಗ್ಬಿಟ್ಟು ಹೇಳ್ತೀನಿ ನಾನು ಮೊದ್ಲು ನನ್ನ ಮನೆಯವರಿಗೆ ಹೇಳಿ ಬರ್ತೀನಿ ಅಂತ ನಂಗೆ ಅಪ್ಪಣೆ ಕೊಡು ಅಂತ ಕೇಳ್ಕೊಂತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಅವರಿಗೆ, ಯಾವನಾದ್ರೂ ನೇಗಿಲನ್ನು ಮುಟ್ಬಿಟ್ಟು ತನ್ನ ಕೈಯನ್ನು ಹಾಕ್ಬಿಟ್ಟು ತಿರ್ಗಾ ಹಿಂದಕ್ಕೆ ನೋಡಿದರೆ ಅವರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಅಂತ ಅಂತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಈ ಬೈಬಲ್ ರೀಡಿಂಗ್ ಅನ್ನು ಅಂತ್ಯ ಮಾಡುವುದಾಗಿ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂತೀನಿ. ಮೋಹನ್ ರಾಜ್ ಬ್ರದರ್.